ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ತೊರ್ನಳ್ಳಿ ಜಾತ್ರೆಗೆ 2 ದಿನಗಳ ಮುಂಚಿತವಾಗಿಯೇ ಜಮಾಯಿಸಿರುವ ಸಹಸ್ರಾರು ರಾಸುಗಳು ಮತ್ತು ಜನಸ್ತೋಮ. ಕೋಲಾರ ಜಿಲ್ಲೆಯ ಪ್ರಥಮ ಮತ್ತು ಪ್ರಸಿದ್ಧ ರಾಸುಗಳ ಜನಗಳ ಜಾತ್ರೆಯಾದ ಮಾಲೂರು ತಾಲೂಕಿನ ತೊರ್ನಳ್ಳಿ ಶ್ರೀ ಸಫಲಮ್ಮ ಜಾತ್ರೆಯು ಜನವರಿ 11ರಿಂದ 1 ವಾರ ಕಾಲ ನಡೆಯಲಿದೆ. ತೊರ್ನಳ್ಳಿ ಜಾತ್ರೆಗೆ 2 ದಿನಗಳ ಮುಂಚಿತವಾಗಿಯೇ ಜಮಾಯಿಸಿರುವ ಸಹಸ್ರಾರು ರಾಸುಗಳು ಮತ್ತು ಜನಸ್ತೋಮ ಕಂಡುಬಂತು. ಜಾತ್ರೆಗೆ ಬರುವ ರಾಸುಗಳಿಗೆ ಚಿನ್ನ, ಬೆಳ್ಳಿ ಮತ್ತು ಆಕರ್ಷಕ ಬಹುಮಾನಗಳನ್ನು ಘೋಷಿಸಲಾಗಿದೆ. ಮಾಲೂರು ಶಾಸಕ ಕೆ.ವೈ. ನಂಜೇಗೌಡರು ಪ್ರಥಮ ಬಹುಮಾನವಾಗಿ 5 ಗ್ರಾಂ ಚಿನ್ನ, ದ್ವಿತೀಯ ಬಹುಮಾನವಾಗಿ 3 ಗ್ರಾಂ ಚಿನ್ನಕ್ಕೆ ಸಮಾನವಾದ ಬೆಳ್ಳಿ, ತೃತೀಯ ಬಹುಮಾನವಾಗಿ 2 ಗ್ರಾಂ ಚಿನ್ನಕ್ಕೆ ಸಮಾನವಾದ ಬೆಳ್ಳಿ ಬಹುಮಾನಗಳನ್ನು ಘೋಷಿಸಿದ್ದಾರೆ. ಉಳಿದ 10 ಆಕರ್ಷಕ ಬಹುಮಾನಗಳನ್ನು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಪಶು ವೈದ್ಯ ಆಸ್ಪತ್ರೆ ಸೇರಿದಂತೆ ಆಕರ್ಷಕ ಬಹುಮಾನಗಳನ್ನು ನೀಡಲಿದ್ದಾರೆ. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ರಾಜ್ಯವೂ ಸೇರಿದಂತೆ ಪ್ರಸಿದ್ಧ ರಾಸುಗಳು ಮತ್ತು ಪ್ರಸಿದ್ಧ ಅಂಗಡಿ ಮುಗ್ಗಟ್ಟುಗಳು ಈ ಜಾತ್ರೆಗೆ ಬರುವುದು ವಿಶೇಷವಾಗಿದೆ. ಒಟ್ಟಾರೆ ಜಾತ್ರೆಯು ಸಂಭ್ರಮ ಮತ್ತು ಸಡಗರದಿಂದ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ರಾಸುಗಳು ಮತ್ತು ಜನಸ್ತೋಮ ಬರುವ ನಿರೀಕ್ಷೆ ಇದೆ. ಜಾತ್ರೆಗೆ 2 ದಿನಗಳ ಮುಂಚಿತವಾಗಿ ಜಮಾಯಿಸಿದ್ದ ರಾಸುಗಳ ಮತ್ತು ಜನಗಳ ಜಾತ್ರೆಯ ಅಂಗವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶ್ವತ್ಥಮ್ಮ ರಾಮಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ.ಎಂ. ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ, ಗ್ರಾಮ ಪಂಚಾಯಿತಿ ಮುಖಂಡರಾದ ಮುನಿಶಾಮಪ್ಪ, ಸಿ.ವಿ. ವೆಂಕಟರಮಣಪ್ಪ, ನಾಗರಾಜ್, ಸೊಣ್ಣ ನಾಯಕ್ ಮುಂತಾದ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಅವತ್ತಿಂದ ಸಫಲಮ್ಮನ ಜಾತ್ರೆ ಅಂತ ಒಂದು ಇತಿಹಾಸ ಜಾತ್ರೆಯಾಗಿ ಹೊರಹೊಮ್ಮಿದೆ. ಹಂಗಾಗಿ ಇವತ್ತು ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ಅನುಕೂಲ ಇದೆ. ಇಲ್ಲಿ ಸುತ್ತಮುತ್ತ ತೊರ್ನಳ್ಳಿ ಇರ್ಬೋದು, ಬೈರ್ನಳ್ಳಿ ಇರ್ಬೋದು, ನಲ್ಲ ಸುತ್ತ ಗ್ರಾಮಾಂತರಗಳು ಒಗ್ಗಟ್ಟಿನಿಂದ ಜಾತ್ರೆಯನ್ನು ಇದುವರೆಗೆ ಇತಿಹಾಸದಲ್ಲಿ ಒಂದು ಸಾರಿ ನಿಲ್ಲಿಸ್ದಲೇ ಕೊರೋನಾ ಟೈಮಲ್ಲೂ ಅವ್ರು ಸಾಧ್ಯವಾದ ಮಾತ್ರ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ 2 ಮಾತು ಹೇಳುತ್ತಾ ಮುಗಿಸ್ತಾ ಜೈ ಹಿಂದ್.